ಮಾವಿನಕಾಯಿ ಉಪ್ಪಿನಕಾಯಿ ಈ ರೀತಿ ನೋಡಿದ್ರೇ ಬಾಯಲ್ಲಿ ನೀರಿರುತ್ತೆ, ಅಷ್ಟು ಟೆಂಪ್ಟಿಂಗ್ ಆಗಿರುತ್ತೆ. ಈ ರೆಸಿಪಿನ ಹೇಗೆ ಮಾಡ್ಕೊಳ್ಳೋದಂತ ನೋಡ್ಕೊಳ್ಳೋಣ. ನಾನು ಲೇಖನ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇಲ್ಲಿ ನಾನು ಒಂದು 5-6 ಟಿಪ್ಸ್ನ ಉಪಯೋಗಿಸ್ತಾ ಇದ್ದೀನಿ. ಯಾಕಂದರೆ ಬೇಗ ಹಾಳಾಗಬಾರ್ದು. ಮಾವಿನಕಾಯಿ ನಾವು ಇಟ್ಟರೆ ವರ್ಷಗಟ್ಟಲೆ ಹಾಳಾಗದೇ ಇರೋದಕ್ಕೆ ಏನೇನೆಲ್ಲ ಟಿಪ್ಸ್ ಉಪಯೋಗಿಸ್ಕೊಂಡು ಮಾಡ್ಕೋಬಹುದು ಅಂತ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಇಲ್ಲಿ ಮೊದಲನೇದಾಗಿ ನಾನು ಇಲ್ಲಿ 10 ಮಾವಿನಕಾಯಿ ತಗೊಂಡು ಈ ರೀತಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ವಾಶ್ ಮಾಡ್ಕೊಂಡಿದ ನಂತರ ಒಣ ಬಟ್ಟೆಯಲ್ಲಿ ಒರೆಸ್ಕೋಬೇಕು. ಇದೇ ಮೇನ್ ಟಿಪ್. ಎಲ್ಲೂ ನೀರಿನಾಂಶ ಇರಬಾರ್ದು, ತೇವಾಂಶ ಇರಲೇಬಾರ್ದು. ಸ್ವಲ್ಪ ಬಿಸಿಲಲ್ಲಿ ಇಟ್ಟರೂ ಪರವಾಗಿಲ್ಲ. ನಾವು ಚೆನ್ನಾಗಿ ಒರೆಸಿದ ನಂತರ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಇಟ್ಕೊಳ್ಳೋಣ. ಇಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊತಾ ಇದ್ದೀನಿ: 1 ಲೀಟರ್ ಎಣ್ಣೆ, ಹಾಗೆ 250 ಗ್ರಾಮ್ ಆಗೋಷ್ಟು ಮೆಂತೆಕಾಳು, 1 kg ಆಗೋಷ್ಟು ಕಲ್ಲುಪ್ಪು, ಹಾಗೆ ಸಾಸಿವೆ ಮತ್ತು ಬೆಳ್ಳುಳ್ಳಿ ಮತ್ತು ಅಚ್ಕಾರದ ಪುಡಿ. ಇಷ್ಟೇ ನಾನು ಉಪಯೋಗಿಸ್ಕೊತಾ ಇದ್ದು. ಅದು ಎಷ್ಟು ಟೇಸ್ಟಿಯಾಗಿ ಬರುತ್ತೆ ಅಂದರೆ, ನಾವು 1 ವರ್ಷ ಅಲ್ಲ 2 ವರ್ಷ ಇಟ್ಕೊಂಡ್ರು ಇದು ಹಾಳಾಗಲ್ಲ. ಅಷ್ಟು ಟೇಸ್ಟಿಯಾದ ಉಪ್ಪಿನಕಾಯಿ ಹೇಗೆ ಮಾಡ್ಕೊಳ್ಳೋದಂತ ಮೊದಲು ನಾವು ನೋಡ್ಕೊಳ್ಳೋಣ. ಇಲ್ಲಿ ನಾನು ಆಗಲೇ ಹೇಳ್ದಾಗೆ ನೀಟಾಗಿ ಒರೆಸ್ಕೊತಾ ಇದ್ದೀನಿ. 2 ಬಾರಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಒಂದು 5 ನಿಮಿಷ ಬಿಸಿಲಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ ಈಗ ಒಂದು ಒಣ ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಕೊಂಡು ಇಟ್ಕೊತಾ ಇದ್ದೀನಿ. ಹಾಗೆ ನಾವು ಯೂಸ್ ಮಾಡುವಂಥ ಚಾಕು ಆಗಲಿ ಮತ್ತು ಚಾಪಿಂಗ್ ಬೋರ್ಡ್ ಆಗಲಿ ನೀಟಾಗಿ ಡ್ರೈ ಆಗಿರಬೇಕು. ನೀಟಾಗಿ ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಚಿಕ್ಕ ಚಿಕ್ಕದಾಗಿ ಪೀಸಸ್ ಆಗಿ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಒಂದು 10 ಕಾಯಿ ತೊಗೊಂಡಿದ್ದೀನಿ. ರೇಷಿಯೋ 10 ಕಾಯಿಗೆ ಎಷ್ಟೆಷ್ಟು ಉಪ್ಪು ಹಾಕಬೇಕು, ಎಷ್ಟು ಖಾರದ ಪುಡಿ ಹಾಕಬೇಕು ಅಂತ ಒಂದೊಂದಾಗಿ ನೋಡ್ಕೊತಾ ಹೋಗೋಣ. ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು ಬೌಲ್ಗೆ ಸೇರಿಸ್ಕೊತಾ ಇದ್ದೀನಿ. ನೋಡ್ತಾ ಇದ್ದಲ್ಲ, ಈ ಸೈಜಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಇದೇ ಸೈಜ್ ಅಂತೇನಿಲ್ಲ, ಸ್ವಲ್ಪ ದಪ್ಪನೂ ಮಾಡ್ಕೋಬಹುದು ಅಥವಾ ತುಂಬ ಚಿಕ್ಕದಾಗಿದ್ರೂ ಮಾಡ್ಕೋಬಹುದು. ನಾವು ಉಪ್ಪಿನಕಾಯಿಗೆ ಕಲ್ಲುಪ್ಪು ಉಪಯೋಗಿಸಿದ್ರೆ ಅಂತೂ ತುಂಬ ಒಳ್ಳೆಯದು. ಆಗ ತುಂಬ ದಿವಸ ಇರುತ್ತೆ, ಹಾಳಾಗಲ್ಲ. ಮೊದಲನೇ ಟಿಪ್ಪು, ನಾವು ಚೆನ್ನಾಗಿ ಬಟ್ಟೆಯಲ್ಲಿ ಒರೆಸ್ಕೋಬೇಕು, ಡ್ರೈ ಆಗಿರಬೇಕು. 2ನೇದು ಕಲ್ಲುಪ್ಪು ಉಪಯೋಗಿಸ್ಕೋಬೇಕು. ಹಾಗೆ ನಾವು ಏನು ಉಪಯೋಗಿಸ್ಕೊಂತೀರಿ ಸಾಸಿವೆ ಮತ್ತು ಖಾರದ ಪುಡಿ ಫ್ರೆಶ್ ಆಗಿ ಮಾಡ್ಕೋಬೇಕು. ಇದನ್ನ ಮೊದಲೇ ಮಾಡಿಟ್ಕೊಂಡಿರಬಾರ್ದು. ಇಲ್ಲಿ 1 ಕಪ್ ಆಗೋಷ್ಟು ಅಂದರೆ 1/4 kg ಆಗೋಷ್ಟು ಸಾಸಿವೆನ ಪೌಡರ್ ಈ ರೀತಿ ಮಾಡ್ಕೊಂಡಿದ್ದೀನಿ. ಈ ಪೌಡರ್ನ ನಾನು ಉಪ್ಪಿನಕಾಯಿಗೆ ಸೇರಿಸ್ಕೊತಾ ಇದ್ದೀನಿ. ಕಟ್ ಮಾಡಿರುವಂಥ ಮಾವಿನಕಾಯಿಗೆ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಮೆಂತೆಕಾಳು 250 ಗ್ರಾಮ್ ಆಗೋಷ್ಟು ತಗೊಂಡಿದ್ದೀನಿ. ಇದನ್ನ ನಾನು ಡೈರೆಕ್ಟಾಗಿ ಸೇರಿಸ್ಕೊತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿ ಬರುತ್ತೆ. ಮಧ್ಯದಲ್ಲಿ ತಿನ್ನೋವಾಗಂತೂ ಸಿಕ್ಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಅಚ್ಕಾರದ ಪುಡಿನೂ ಫ್ರೆಶ್ ಆಗಿ ಮಾಡ್ಕೊಂಡಿರೋದು. ಇದನ್ನ 2 ಕಪ್ ಆಗೋಷ್ಟು ಸೇರಿಸ್ಕೊತಾ ಇದ್ದೀನಿ. ನಾನು 10 ಮಾವಿನಕಾಯಿ, ದಪ್ಪ 10 ಮಾವಿನಕಾಯಿಗೆ 2 ಕಪ್ ಆಗೋಷ್ಟು ಸೇರಿಸ್ಕೊತಾ ಇದ್ದೀನಿ. ಹಾಗೆ ಬೆಳ್ಳುಳ್ಳಿ 1/4 kg ಆಗೋಷ್ಟು ಬಿಡಿಸಿ, ಎಲ್ಲೂ ಸಿಪ್ಪೆ ಇರಬಾರ್ದು, ಈ ರೀತಿ ಸೇರಿಸ್ಕೊತಾ ಇದ್ದೀನಿ. ನಂತರ ಉಪ್ಪು ಮೇಯ್ನ್ ಆಗಿ ಏನಂದ್ರೆ ಉಪ್ಪು, ಕಲ್ಲುಪ್ಪು ಸೇರಿಸ್ಕೋಬೇಕು ಅಥವಾ ಪುಡಿ ಉಪ್ಪು ಪೌಡರ್ ಮಾಡ್ಕೊಂಡು ಸೇರಿಸ್ಕೋಬಹುದು. ಇಲ್ಲಿ ನೋಡ್ತಾ ಇದ್ದೀರಲ್ವಾ, 10 ಕಾಯಿಗೆ ಕೈಯಲ್ಲಿ 1 ಇಡಿಗೆ 20 ಮಾಡ್ಕೊತಾ ಇದ್ದೀನಿ. ಅಂದರೆ 1 ಕಾಯಿಗೆ 2 ಇಡಿ ಉಪ್ಪು ಅನ್ನೋ ರೀತಿ. ಈ ರೀತಿ ನೀಟಾಗಿ 1 ಇಡಿ ಬರಬೇಕು. 2 ಇಡಿ ಸೇರಿಸ್ಕೊತಾ ಇದ್ದೀನಿ. 10 ಕಾಯಿಗೆ ಟೋಟಲ್ 20 ಇಡಿ ಆಗೋಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದು ಅಷ್ಟೇ, ಚೆನ್ನಾಗಿ ಮಿಕ್ಸ್ ಆಗಿರಬೇಕು. ಉಪ್ಪು ಖಾರ ಎಲ್ಲ ಸರಿಯಾಗಿ ಇದ್ದಿರಬೇಕು. ನಂತರ ನಾವು ಯಾವಾಗಲೇ ಉಪಯೋಗಿಸ್ಲಿ ಡ್ರೈ ಆಗಿರೋ ಅಂಥ ಸ್ಪೂನೇ ಉಪಯೋಗಿಸ್ಕೋಬೇಕು. ನಂತರ ಇದಕ್ಕೆ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ. 1 ಲೀಟರ್ ಎಣ್ಣೆನ ಚೆನ್ನಾಗಿ ಕಾಯಿಸಿ ಆರಿಸಿ ಇದನ್ನ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಗ ತುಂಬ ಟೇಸ್ಟಿಯಾಗೂ ಇರುತ್ತೆ, ತುಂಬ ದಿವಸ ಹಾಳಾಗೋದು ಇಲ್ಲ. ನಾವು ಎಷ್ಟು ಎಣ್ಣೆ ಸೇರಿಸ್ಕೋಬೇಕಂದ್ರೆ ಕಾಯಿ ಮುಳುಗೋ ಅಷ್ಟು ಎಣ್ಣೆ ಸೇರಿಸ್ಕೋಬೇಕು. ನಾನಿಲ್ಲಿ 1 ಲೀಟರ್ ಮೆಜರ್ಮೆಂಟ್ ಪ್ರಕಾರ 1 ಲೀಟರ್ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಅದು ಹಣ್ಣಾದ ನಂತರ ನೀರಿನಾಂಶ ಬಿಟ್ಕೊಳುತ್ತೆ, ಉಪ್ಪು ನೀರಿನಾಂಶ ಬಿಟ್ಕೊಳ್ಳುತ್ತೆ. ಹಾಗೆ ಎಣ್ಣೆನೂ ಸ್ವಲ್ಪ ಇರುತ್ತೆ. ಸೊ ಅದಕ್ಕೆ ನಾವು ಕಾಯಿ ಮುಳುಗೋ ಅಷ್ಟು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಎಣ್ಣೆ. ಈಗ ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡ್ಕೊಳ್ತಾ ಬರೋಣ ನೀಟಾಗಿ. ಸೊ ಇದನ್ನ ತುಂಬ ಪೇಷನ್ಸ್ ಆಗಿ ಮಾಡಿಟ್ಕೊಂಡ್ರೆ ಅಂತೂ 2 ವರ್ಷ ಇಟ್ಟರು ಹಾಳಾಗೋದಿಲ್ಲ. ಮತ್ತೆ ನಾವು ಫ್ರೆಶ್ ಆಗಿ ಮಾಡಿಟ್ಕೊಂಡಿರ್ತೀರಲ್ವಾ, ಖಾರದ ಪುಡಿ ಆಗಲಿ ಅಥವಾ ಸಾಸಿವೆ ಆಗಲಿ, ಮೆಂತೆಕಾಳು, ಮೇಯ್ನ್ ಮೆಂತೆಕಾಳು ಹೇಳಿದೆ ಅಲ್ವಾ ನಾನಾಗಲೇ, ಏನಂದರೆ ಡೈರೆಕ್ಟಾಗಿ ಸೇರಿಸ್ಕೊತಾ ಇದ್ದೀನಿ. ಮೆಂತೆಕಾಳು ಪೌಡರ್ ಮಾಡಿ ಸೇರಿಸ್ಕೊತಾ ಇಲ್ಲ. ಸ್ವಲ್ಪ ಮೆಂತೆಕಾಳು ನೆನ ನಂತರ ಅದು ತುಂಬಾ ಟೇಸ್ಟಿಯಾಗಿರುತ್ತೆ. ತಿನ್ನೋ ಮಧ್ಯದಲ್ಲಿ ಸಿಕ್ಕಿದ್ರಂತೂ ಅದು ತುಂಬಾ ಟೇಸ್ಟು ಎನ್ಹಾನ್ಸ್ ಆಗುತ್ತೆ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ನಾನೀಗ ಒಂದು ಪಾತ್ರೆ ಏನಿದೆ ಆ ಪಾತ್ರೆನೂ ತುಂಬ ಡ್ರೈ ಆಗಿರಬೇಕು. ಸ್ಟೀಲ್ ಪಾತ್ರೆ ಉಪಯೋಗಿಸ್ಕೋಬಾರ್ದು. ನಾವು ಯಾವುದಾದ್ರು ಗ್ಲಾಸ್ ಬಾಟಲ್ ಅಥವಾ ಪ್ಲಾಸ್ಟಿಕ್ಕಲ್ಲಿ ಉಪಯೋಗಿಸ್ಕೊತಾ ಇದ್ದೀನಿ. ನಾನು ಪ್ಲಾಸ್ಟಿಕ್ ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ. 1 ದಿವಸ 2 ದಿವಸ ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಇದನ್ನು ಕ್ಲೋಸ್ ಮಾಡಿಡಬೇಕು, ಎಲ್ಲೂ ಗಾಳಿ ಹೋಗಬಾರ್ದು, ಆ ರೀತಿ ಕ್ಲೋಸ್ ಮಾಡಿಡಬೇಕು. ಸಾರಿ, ಇದೊಂದು ಕ್ಲಿಪ್ಪಿಂಗ್ಸು ಶಾರ್ಟ್ಸಲ್ಲಿ ರೆಕಾರ್ಡ್ ಆಗಿಬಿಟ್ಟಿದೆ. ಸೊ ನೋಡ್ತಾ ಇದ್ರಲ್ಲ, 2 ದಿವಸ ಆಗಿದೆ. ನೀಟಾಗಿ ಇದು ರೆಡಿ ಆಗಿದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತೇನು ಅಷ್ಟೇ, ಬಿಸಿಲಿಗೆ ನೀಡೋ ಅವಶ್ಯಕತೆ ಇಲ್ಲ. ಮಿಕ್ಸ್ ಮಾಡ್ಕೊಂಡ್ರೆ ಸಾಕು. ಅನ್ನದ ಜೊತೆ ಆಗಲಿ, ಮುದ್ದೆ ಜೊತೆ ಆಗಲಿ, ಸೈಡ್ ಇಷ್ಟ ಆಗಲಿ, ನಾವು ಪ್ರತಿ ದಿವಸನೂ ಈ ರೀತಿ ಸ್ವಲ್ಪ ಹಾಕ್ಕೊಂಡ್ರೆ ಅಂತೂ ತುಂಬಾ ಟೇಸ್ಟಿಯಾಗೂ ಇರುತ್ತೆ.
ಮತ್ತೆ ಇನ್ನೂ ಟೇಸ್ಟಿ ಆಗಬೇಕು ನಾವು ಉಪ್ಪಿನಕಾಯಿ ಅಂದರೆ ಈಗ 3-in-1 ಚಿಲ್ಲಿ ಪೌಡರ್ ಬರುತ್ತಲ್ವಾ, ಆ ಪೌಡರ್ ಬೇಕಿದ್ರೂ ಇದಕ್ಕೆ ಸೇರಿಸ್ಕೋಬಹುದು. ನಾನು ಫ್ರೆಶ್ ಆಗಿ ಮನೇಲೆ ಮಾಡ್ಕೊಂಡಿರೋಂಥ ಖಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.